ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸ್ಫೋಟಕ ತಿರುವು ಲಭ್ಯವಾಗಿದೆ. ಕದ್ದಿದ್ದ ವಸ್ತುಗಳನ್ನ ಚಿನ್ನವನ್ನ ತೋಟದ ಬಾವಿಯಲ್ಲಿ ಬಚ್ಚಿಟ್ಟಿದ್ರು ಖದೀಮರು ಅನ್ನೋ ವಿಚಾರ. ತೋಟದ ಬಾವಿಯಲ್ಲಿ ಚಿನ್ನವನ್ನ ಮುಚ್ಚಿಟ್ಟಿದ್ರು ಖದೀಮರು. ಮದುರೈ ಪಕ್ಕದ ಹಳ್ಳಿ ತೋಟದ ಬಾವಿಯಲ್ಲಿತ್ತು ಚಿನ್ನ. ಯೂಟ್ಯೂಬ್ ಸಿನಿಮಾ ಧಾರಾವಾಹಿ ನೋಡಿ ಕಳ್ಳತನ ಮಾಡಿದ್ರಂತೆ. ಕಳ್ಳರ ಕೈಚಳಕ ನೋಡಿ ನ್ಯಾಮತಿ ಪೊಲೀಸರೇ ಇದೀಗ ಶಾಕ್ ಆಗಿದ್ದಾರೆ. 2024ರ ಅಕ್ಟೋಬರ್ 28ರಂದು ಈ ಕಳ್ಳತನ ನಡೆದಿತ್ತು. ಕಳ್ಳತನ ಪ್ರಕರಣವನ್ನು ಭೇದಿಸುವುದು ದಾವಣಗೆರೆ ಪೊಲೀಸರಿಗೂ ಕೂಡ ಕಷ್ಟಕರವಾಗಿತ್ತು. ಬರೋಬ್ಬರಿ 13 ಕೋಟಿ ಮೌಲ್ಯದ 17 ಕೆಜಿ ಚಿನ್ನವನ್ನ ಪೊಲೀಸರು ಇದೀಗ ವಶಕ್ಕೆ ಪಡೆದಿದ್ದಾರೆ. ಸಾಲ ಕೊಡೋಕೆ ಬ್ಯಾಂಕ್ ಸಿಬ್ಬಂದಿ ನಿರಾಕರಣೆ ಮಾಡಿದ್ದೇ ಈ ಕಳ್ಳರು ಬ್ಯಾಂಕ್ ಅನ್ನೇ ದೋಚುವ ಪ್ಲಾನ್ ಮಾಡಲಿಕ್ಕೆ ಕಾರಣವಾಯಿತು ಅನ್ನೋ ವಿಚಾರ ಕೂಡ ಇದೀಗ ಬೆಳಕಿಗೆ ಬಂದಿದೆ. ಕಳೆದ ಅಕ್ಟೋಬರ್ 28ನೇ ತಾರೀಕು 2024 ನ್ಯಾಮತಿ ಎಸ್ಬಿಐ ಬ್ಯಾಂಕ್ ಅನ್ನ ತೆರೆದಾಗ ಗೊತ್ತಾಗುತ್ತೆ ದೊಡ್ಡ ಪ್ರಮಾಣದ ಕಳ್ಳತನ ಆಗಿದೆ ಅಂತೇಳಿ. ಕಳ್ಳತನವನ್ನ ಯಾವ ರೀತಿ ಮಾಡಿರ್ತಾರೆ ಅಂತ ಹೇಳಿದ್ರೆ ಬಹಳ ವೃತ್ತಿಪರವಾದ ಗ್ಯಾಂಗ್ ಯಾವ ರೀತಿ ಮಾಡಬಹುದು ಆ ರೀತಿ ಎಲ್ಲ ಬಹಳ ಚಾಕಚಕ್ಯತೆಯಿಂದ ಇಡೀ ಗೋಡೆಯಲ್ಲಿ ಯಾವುದು ಅತ್ಯಂತ ಸುಲಭವಾಗಿ ಒಳಪ್ರವೇಶಿಸಬಹುದಾದದ್ದೋ ಅಂತದ್ದನ್ನ ಗುರುತಿಸಿ ಅದನ್ನ ಕತ್ತರಿಸಿ ಒಳಗೆ ಹೋಗಿ ಏನು ಸೇಫ್ ಲಾಕರ್ ಇತ್ತೋ ಆ ಸೇಫ್ ಲಾಕರ್ ಅನ್ನು ಸಹ ಗುರುತು ಮಾಡಿ ಆ ಸೇಫ್ ಲಾಕರ್ ಅನ್ನು ಸಹ ಗ್ಯಾಸ್ ಕಟರ್ ಮೂಲಕ ಕತ್ತರಿಸುವುದಕ್ಕಿಂತ ಮುಂಚೆ ಅಲ್ಲಿರ್ತಕ್ಕಂಥ ಎಲ್ಲಾ ಸಿಸಿಟಿವಿಗಳನ್ನ ನಿಷ್ಕ್ರಿಯಗೊಳಿಸಿದ ನಂತರ ಹೋಗುವಾಗ ಡಿವಿಆರ್ ಕೂಡ ತೆಗೆದುಕೊಂಡು ಹೋಗಿರ್ತಾರೆ, ಡಿಜಿಟಲ್ ವಿಡಿಯೋ ರೆಕಾರ್ಡರ್. ಅಷ್ಟೇ ಅಲ್ಲ, ಒಂದೇ ಒಂದು ಬೆರಳಚ್ಚು ಕೂಡ ಸಿಗದ ಹಾಗೆ ಅವರು ಬಹಳ ವೃತ್ತಿಪರತೆಯಿಂದ ಕೆಲಸವನ್ನ ಮಾಡಿರ್ತಾರೆ, ಕಳ್ಳತನವನ್ನು ಮಾಡಿರ್ತಾರೆ. ಡಾಗ್ ಸ್ಕ್ವಾಡ್ಗೆ ವಾಸನೆ ಗೊತ್ತಾಗಬಾರದು ಅಂತ ಹೇಳಿ ಇಡೀ ಆ ಆವರಣದಲ್ಲಿ ಖಾರದ ಪುಡಿ ಚೆಲ್ಲಿ ಹೋಗಿರ್ತಾರೆ. ಇದನ್ನ ನೋಡಿದ ನಂತರ ಸುಮಾರು 17 ಕೆಜಿ 17.7 ಕೆಜಿ ಚಿನ್ನವನ್ನ ಕದ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಬಹಳ ಸರ್ವೆ ಮಾಡಿ ಅದನ್ನ ಸಮೀಕ್ಷೆ ಮಾಡಿದ ನಂತರ ಅವ್ರ ರಿಜಿಸ್ಟರ್ಗಳನ್ನ ತೆಗೆದು ನೋಡಿದ ನಂತರ ಬ್ಯಾಂಕ್ನವರು ಪ್ರತಿಯೊಂದು ಚಿನ್ನ ಏನ್ ಹೋಗಿದೆ ಎಲ್ಲ ಬಡವರು ರೈತ ಕುಟುಂಬದವರು ಇಟ್ಟಂತಹ ಚಿನ್ನ, ಅದು ಅಡವಿಟ್ಟಂತಹ ಚಿನ್ನ. ನೀವು ನೋಡಬಹುದು ಮಾಂಗಲ್ಯದ ಸರ ಕೂಡ ಅದರಲ್ಲಿದೆ. ಮಾಂಗಲ್ಯದ ಸರವನ್ನು ಕೂಡ ತಮ್ಮ ಕಷ್ಟಕ್ಕೆ ಹೆಣ್ಮಕ್ಳು ತಮ್ಮ ಕುಟುಂಬಕ್ಕಾಗಿ ಅದನ್ನ ಅಡವಿಟ್ಟಿದ್ದಾರೆ. ಕಳೆದ ಅಕ್ಟೋಬರ್ 28ನೇ ತಾರೀಕು 2024 ನ್ಯಾಮತಿ ಎಸ್ಬಿಐ ಬ್ಯಾಂಕ್ ಅನ್ನ ತೆರೆದಾಗ ಗೊತ್ತಾಗುತ್ತೆ ದೊಡ್ಡ ಪ್ರಮಾಣದ ಕಳ್ಳತನ ಆಗಿದೆ ಅಂತೇಳಿ. ಕಳ್ಳತನವನ್ನ ಯಾವ ರೀತಿ ಮಾಡಿರ್ತಾರೆ ಅಂತ ಹೇಳಿದ್ರೆ ಬಹಳ ವೃತ್ತಿಪರವಾದ ಗ್ಯಾಂಗ್ ಯಾವ ರೀತಿ ಮಾಡಬಹುದು ಆ ರೀತಿ ಎಲ್ಲ ಬಹಳ ಚಾಕಚಕ್ಯತೆಯಿಂದ ಇಡೀ ಗೋಡೆಯಲ್ಲಿ ಯಾವುದು ಅತ್ಯಂತ ಸುಲಭವಾಗಿ ಒಳಪ್ರವೇಶಿಸಬಹುದಾದದ್ದೋ ಅಂತದ್ದು. ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸ್ಫೋಟಕ ತಿರುವು ಲಭ್ಯವಾಗಿದೆ. ಕದ್ದಿದ್ದ ವಸ್ತುಗಳನ್ನ ಚಿನ್ನವನ್ನ ತೋಟದ ಬಾವಿಯಲ್ಲಿ ಬಚ್ಚಿಟ್ಟಿದ್ರು ಖದೀಮರು ಅನ್ನೋ ವಿಚಾರ. ತೋಟದ ಬಾವಿಯಲ್ಲಿ ಚಿನ್ನವನ್ನ ಮುಚ್ಚಿಟ್ಟಿದ್ರು ಖದೀಮರು. ಮದುರೈ ಪಕ್ಕದ ಹಳ್ಳಿ ತೋಟದ ಬಾವಿಯಲ್ಲಿತ್ತು ಚಿನ್ನ. ಯೂಟ್ಯೂಬ್ ಸಿನಿಮಾ ಧಾರಾವಾಹಿ ನೋಡಿ ಕಳ್ಳತನ ಮಾಡಿದ್ರಂತೆ. ಕಳ್ಳರ ಕೈಚಳಕ ನೋಡಿ ನ್ಯಾಮತಿ ಪೊಲೀಸರೇ ಇದೀಗ ಶಾಕ್ ಆಗಿದ್ದಾರೆ. 2024ರ ಅಕ್ಟೋಬರ್ 28ರಂದು ಈ ಕಳ್ಳತನ ನಡೆದಿತ್ತು. ಕಳ್ಳತನ ಪ್ರಕರಣವನ್ನು ಭೇದಿಸುವುದು ದಾವಣಗೆರೆ ಪೊಲೀಸರಿಗೂ ಕೂಡ ಕಷ್ಟಕರವಾಗಿತ್ತು. ಬರೋಬ್ಬರಿ 13 ಕೋಟಿ ಮೌಲ್ಯದ 17 ಕೆಜಿ ಚಿನ್ನವನ್ನ ಪೊಲೀಸರು ಇದೀಗ ವಶಕ್ಕೆ ಪಡೆದಿದ್ದಾರೆ. ಸಾಲ ಕೊಡೋಕೆ ಬ್ಯಾಂಕ್ ಸಿಬ್ಬಂದಿ ನಿರಾಕರಣೆ ಮಾಡಿದ್ದೇ ಈ ಕಳ್ಳರು ಬ್ಯಾಂಕ್ ಅನ್ನೇ ದೋಚುವ ಪ್ಲಾನ್ ಮಾಡಲಿಕ್ಕೆ ಕಾರಣವಾಯಿತು ಅನ್ನೋ ವಿಚಾರ ಕೂಡ ಇದೀಗ ಬೆಳಕಿಗೆ ಬಂದಿದೆ. ಕಳೆದ ಅಕ್ಟೋಬರ್ 28ನೇ ತಾರೀಕು 2024 ನ್ಯಾಮತಿ ಎಸ್ಬಿಐ ಬ್ಯಾಂಕ್ ಅನ್ನ ತೆರೆದಾಗ ಗೊತ್ತಾಗುತ್ತೆ ದೊಡ್ಡ ಪ್ರಮಾಣದ ಕಳ್ಳತನ ಆಗಿದೆ ಅಂತೇಳಿ. ಕಳ್ಳತನವನ್ನ ಯಾವ ರೀತಿ ಮಾಡಿರ್ತಾರೆ ಅಂತ ಹೇಳಿದ್ರೆ ಬಹಳ ವೃತ್ತಿಪರವಾದ ಗ್ಯಾಂಗ್ ಯಾವ ರೀತಿ ಮಾಡಬಹುದು ಆ ರೀತಿ ಎಲ್ಲ
ಬಹಳ ಚಾಕಚಕ್ಯತೆಯಿಂದ ಇಡೀ ಗೋಡೆಯಲ್ಲಿ ಯಾವುದು ಅತ್ಯಂತ ಸುಲಭವಾಗಿ ಒಳಪ್ರವೇಶಿಸಬಹುದಾದದ್ದೋ ಅಂತದ್ದನ್ನ ಗುರುತಿಸಿ ಅದನ್ನ ಕತ್ತರಿಸಿ ಒಳಗೆ ಹೋಗಿ ಏನು ಸೇಫ್ ಲಾಕರ್ ಇತ್ತೋ ಆ ಸೇಫ್ ಲಾಕರ್ ಅನ್ನು ಸಹ ಗುರುತು ಮಾಡಿ ಆ ಸೇಫ್ ಲಾಕರ್ ಅನ್ನು ಸಹ ಗ್ಯಾಸ್ ಕಟರ್ ಮೂಲಕ ಕತ್ತರಿಸುವುದಕ್ಕಿಂತ ಮುಂಚೆ ಅಲ್ಲಿರ್ತಕ್ಕಂಥ ಎಲ್ಲಾ ಸಿಸಿಟಿವಿಗಳನ್ನ ನಿಷ್ಕ್ರಿಯಗೊಳಿಸಿದ ನಂತರ ಹೋಗುವಾಗ ಡಿವಿಆರ್ ಕೂಡ ತೆಗೆದುಕೊಂಡು ಹೋಗಿರ್ತಾರೆ, ಡಿಜಿಟಲ್ ವಿಡಿಯೋ ರೆಕಾರ್ಡರ್. ಅಷ್ಟೇ ಅಲ್ಲ, ಒಂದೇ ಒಂದು ಬೆರಳಚ್ಚು ಕೂಡ ಸಿಗದ ಹಾಗೆ ಅವರು ಬಹಳ ವೃತ್ತಿಪರತೆಯಿಂದ ಕೆಲಸವನ್ನ ಮಾಡಿರ್ತಾರೆ, ಕಳ್ಳತನವನ್ನು ಮಾಡಿರ್ತಾರೆ. ಡಾಗ್ ಸ್ಕ್ವಾಡ್ಗೆ ವಾಸನೆ ಗೊತ್ತಾಗಬಾರದು ಅಂತ ಹೇಳಿ ಇಡೀ ಆ ಆವರಣದಲ್ಲಿ ಖಾರದ ಪುಡಿ ಚೆಲ್ಲಿ ಹೋಗಿರ್ತಾರೆ. ಇದನ್ನ ನೋಡಿದ ನಂತರ ಸುಮಾರು 17 ಕೆಜಿ 17.7 ಕೆಜಿ ಚಿನ್ನವನ್ನ ಕದ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಬಹಳ ಸರ್ವೆ ಮಾಡಿ ಅದನ್ನ ಸಮೀಕ್ಷೆ ಮಾಡಿದ ನಂತರ ಅವ್ರ ರಿಜಿಸ್ಟರ್ಗಳನ್ನ ತೆಗೆದು ನೋಡಿದ ನಂತರ ಬ್ಯಾಂಕ್ನವರು ಪ್ರತಿಯೊಂದು ಚಿನ್ನ ಏನ್ ಹೋಗಿದೆ ಎಲ್ಲ ಬಡವರು, ರೈತ ಕುಟುಂಬದವರು ಇಟ್ಟಂತಹ ಚಿನ್ನ, ಅದು ಅಡವಿಟ್ಟಂತಹ ಚಿನ್ನ. ನೀವು ನೋಡಬಹುದು, ಮಾಂಗಲ್ಯದ ಸರ ಕೂಡ ಅದರಲ್ಲಿದೆ. ಮಾಂಗಲ್ಯದ ಸರವನ್ನು ಕೂಡ ತಮ್ಮ ಕಷ್ಟಕ್ಕೆ ಹೆಣ್ಮಕ್ಳು ತಮ್ಮ ಕುಟುಂಬಕ್ಕಾಗಿ ಅದನ್ನ ಅಡವಿಟ್ಟಿದ್ದಾರೆ. ಕಳೆದ ಅಕ್ಟೋಬರ್ 28ನೇ ತಾರೀಕು 2024 ನ್ಯಾಮತಿ SBI ಬ್ಯಾಂಕ್ ಅನ್ನ ತೆರೆದಾಗ ಗೊತ್ತಾಗುತ್ತೆ ದೊಡ್ಡ ಪ್ರಮಾಣದ ಕಳ್ಳತನ ಆಗಿದೆ ಅಂತೇಳಿ. ಕಳ್ಳತನವನ್ನ ಯಾವ ರೀತಿ ಮಾಡಿರ್ತಾರೆ ಅಂತ ಹೇಳಿದ್ರೆ, ಬಹಳ ವೃತ್ತಿಪರವಾದ ಗ್ಯಾಂಗ್ ಯಾವ ರೀತಿ ಮಾಡಬಹುದು ಆ ರೀತಿ ಎಲ್ಲ ಬಹಳ ಚಾಕಚಕ್ಯತೆಯಿಂದ ಇಡೀ ಗೋಡೆಯಲ್ಲಿ ಯಾವುದು ಅತ್ಯಂತ ಸುಲಭವಾಗಿ ಒಳಪ್ರವೇಶಿಸಬಹುದಾದದ್ದೋ ಅಂತದ್ದು. SBI ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸ್ಫೋಟಕ ತಿರುವು ಲಭ್ಯವಾಗಿದೆ. ಕದ್ದಿದ್ದ ವಸ್ತುಗಳನ್ನ, ಚಿನ್ನವನ್ನ ತೋಟದ ಬಾವಿಯಲ್ಲಿ ಬಚ್ಚಿಟ್ಟಿದ್ರು ಖದೀಮರು ಅನ್ನುವ ವಿಚಾರ. ತೋಟದ ಬಾವಿಯಲ್ಲಿ ಚಿನ್ನವನ್ನ ಮುಚ್ಚಿಟ್ಟಿದ್ರು ಖದೀಮರು. ಮದುರೈ ಪಕ್ಕದ ಹಳ್ಳಿ ತೋಟದ ಬಾವಿಯಲ್ಲಿತ್ತು ಚಿನ್ನ. ಯೂಟ್ಯೂಬ್ ಸಿನಿಮಾ ಧಾರಾವಾಹಿ ನೋಡಿ ಕಳ್ಳತನ ಮಾಡಿದ್ರಂತೆ. ಕಳ್ಳರ ಕೈಚಳಕ ನೋಡಿ ನ್ಯಾಮತಿ ಪೊಲೀಸರೇ ಇದೀಗ ಶಾಕ್ ಆಗಿದ್ದಾರೆ. 2024 ಅಕ್ಟೋಬರ್ 28ರಂದು ಈ ಕಳ್ಳತನ ನಡೆದಿತ್ತು. ಕಳ್ಳತನ ಪ್ರಕರಣವನ್ನು ವೇದಿಸುವುದು ದಾವಣಗೆರೆ ಪೊಲೀಸರಿಗೂ ಕೂಡ ಕಷ್ಟಕರವಾಗಿತ್ತು. ಬರೋಬ್ಬರಿ 13 ಕೋಟಿ ಮೌಲ್ಯದ 17 ಕೆಜಿ ಚಿನ್ನವನ್ನ ಪೊಲೀಸರು ಇದೀಗ ವಶಕ್ಕೆ ಪಡೆದಿದ್ದಾರೆ. ಸಾಲ ಕೊಡೋಕೆ ಬ್ಯಾಂಕ್ ಸಿಬ್ಬಂದಿ ನಿರಾಕರಣೆ ಮಾಡಿದ್ದೇ ಈ ಕಳ್ಳರು ಬ್ಯಾಂಕ್ ಅನ್ನೇ ದೋಚು